ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲೂ ಬಳ್ಳಾರಿ ಪ್ರಕರಣ ಪ್ರತಿಧ್ವನಿಸಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಸಾವಿನ ಬಗ್ಗೆ ನ್ಯೂಸ್ 18 ಸಿಎಂ ಅವರ ಗಮನಕ್ಕೂ ತಂದಿತ್ತು. ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದರು. ಮುಖ್ಯಮಂತ್ರಿಯವರು ಈಗ ರಾಜ್ಯದ ಏಕೀಕರಣ, ರಾಜ್ಯದ ಅಭಿವೃದ್ಧಿ, ಇದಕ್ಕೆ ಬೇಕಾಗಿರೋ ಅನೇಕ ಕಾರ್ಯಕ್ರಮಗಳ ನಡುವೆಯೂ ಕೂಡ ರಾಜ್ಯದ ಕೆಲವು ಭಾಗಗಳಲ್ಲಿರುವಂತಹ, ವಿಶೇಷವಾಗಿ ಇತ್ತೀಚೆಗೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆಯನ್ನ ಒಂದು ಸಣ್ಣ ಪ್ರಶ್ನೆ ಇದೆ, ಅದನ್ನು ನಿಮಗೊಂದು ದೃಶ್ಯದ ಮೂಲಕವಾಗಿ ನಾನು ತೋರಿಸ್ತೀನಿ. ಅದನ್ನು ಕಲ್ಯಾಣ ಕರ್ನಾಟಕ ಹೆಸರು ಬದಲಾದರೂ ಈ ಭಾಗದ ಹಲವು ಜಿಲ್ಲೆಗಳ ಹಣೆಬರಹ ಬದಲಾಗಿಲ್ಲ. ಬಳ್ಳಾರಿ ಬಿಮ್ಸ್ನಲ್ಲಿನ ಬಾಣಂತಿಯರ ಮರಣ ಮೃದಂಗವೇ ಇದಕ್ಕೆ ಸಾಕ್ಷಿ. ಆ ಮಗು ಭವಿಷ್ಯ ಹೆಂಗ್ರಿ ಸರ್? ಈಗ ಅವಳು ಪ್ರತಿಯೊಂದನ್ನು ಚೆನ್ನಾಗೆ ನೋಡ್ಕೊಂಡಿದ್ದಾಳೆ, ಚೆನ್ನಾಗೆ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲಾನು ತಗೊಂಡಿದ್ದಾಳೆ. ಚೆನ್ನಾಗಿದ್ದಾಳಲ್ಲ ಸರ್, ನಾವು ಕರ್ಕೊಂಡೋಗಿ ಚೆನ್ನಾಗಿದೆ. ಕಿಡ್ನಿ ಡ್ಯಾಮೇಜ್ ಅಂತ ಹೇಳ್ತದ ಅವ್ರಿಗೆ ಏನೇನು ಪ್ರಾಬ್ಲಮ್ ಎಲ್ಲ ಈಗ ಓಣ ಕೇಳಿ ಎಲ್ಲ ಕೆಲಸ ಮಾಡ್ತಾರೆ. ರಿಪೋರ್ಟ್ ನಮಗೆ ಕೊಟ್ಟಿಲ್ಲ ಸರ್. ಈ ನಿರ್ಲಕ್ಷ್ಯಕ್ಕೆ ತಕ್ಕ ಶಾಸ್ತಿ ಯಾವಾಗ? ಭವಿಷ್ಯದಲ್ಲಿ ಇಂತಹ ಎಡವಟ್ಟುಗಳನ್ನು ತಡೆಯಲು ಕ್ರಮವೇನು ಎನ್ನುವುದನ್ನ ನೊಂದ ಜೀವಗಳು ಕೇಳುತ್ತಿವೆ. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಂತಹ ಭಾಗಗಳಲ್ಲಿ ಇನ್ನೂ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕಂತ ಫೋಕಸ್ ಅನ್ನು ನಮ್ಗೆ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ವಾ? ಸರ್ಕಾರಗಳಿಗೆ ಸಾಧ್ಯ ಆಗ್ತಿಲ್ವಾ? ಈ ನಿಟ್ಟಲ್ಲಿ ಏನು ಯೋಚನೆ ಮಾಡಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಏನು ಮಾಡೋರಿದ್ದೀರಿ ಅಂತ ಹೇಳಿದ್ರು. ಈಗ ಇಡೀ ರಾಜ್ಯದಲ್ಲಿ ತಾಯಿ ಮಕ್ಕಳ ಸಾವು ಆಗ್ತಾ ಇರತಕ್ಕಂಥದ್ದು ಸತ್ಯ. ಇದು ಇವತ್ತಿಂದಲ್ಲ, ಬಹಳ ವರ್ಷಗಳಿಂದ. ಬಳ್ಳಾರಿನಲ್ಲಾಗಿರ್ತಕ್ಕಂಥ ಇನ್ಸಿಡೆಂಟು ಕೂಡ ಆಗಬಾರ್ದು. ಹೈದರಾಬಾದ್ ಕರ್ನಾಟಕದಲ್ಲಿ ಆರೋಗ್ಯ ಸೇವೆ ಬೇರೆ ಭಾಗದ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಅದಕ್ಕೆ ಕಾರಣ ನಿಜಾಮರ ಕಾಲದಿಂದ ಅವ್ರ ಹತ್ರ ಇದ್ದದ್ದು. ಅದು ನಿಜಾಮರ ಕಾಲದಲ್ಲಿ ಹೈದರಾಬಾದಿಗೆ ಸೇರಿದ್ದದ್ದು. ಅಲ್ಲಿಂದ ಏಕೀಕರಣ ಆದಮೇಲೆ ನಮ್ಮಲ್ಲಿಗೆ ಬಂತು. ಎಜುಕೇಷನ್ನು, ಹೆಲ್ತು, ರೂರಲ್ ಡೆವಲಪ್ಮೆಂಟು, ಕುಡಿಯೋ ನೀರು, ಇವೆಲ್ಲವೂ ಕೂಡ ಸ್ವಲ್ಪ ಕಡಿಮೆನೇ, ಕಂಪೇರಿಟಿವ್ಲಿ ಕಡಿಮೆ. ಅದಕ್ಕೋಸ್ಕರನೇ 371J ಆದದ್ದು. ಅದು 10 ವರ್ಷ ಆಯಿತು ಈಗ ಆಗಿ. 371J ಆಗಿ 10 ವರ್ಷ ಆಯಿತು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಕ್ಲಾಸ್ ಜೆ ಸೇರಿಸ್ತು. 371 ಆರ್ಟಿಕಲ್ 371ಗೆ ಕ್ಲಾಸ್ ಜೆ ಸೇರಿಸ್ತು. ಇದು ಆದದ್ದು 2012ನೇ ಇಸ್ವಿ. ನಾನು 2013ರಲ್ಲಿ ಮುಖ್ಯಮಂತ್ರಿ ಆದೆ. 2014ರಿಂದ ಜಾರಿಗೆ ಬಂತು ಅದು. ಸೊ ಅದಕ್ಕೆ 10 ವರ್ಷ ಆಯಿತು ಅದು ಬಂದು. ಈಗ ಅದು ಸ್ವಲ್ಪ ಕುಂಠಿತ ನಡೆದಿತ್ತು ಬಂದಾಗ. ಈಗ ಹೆಚ್ಚು ಹಣ ಕೊಟ್ಟಿದ್ದೀವಿ ಅದಕ್ಕೆ. ಈ ವರ್ಷ 5,000 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಾನು. ಕಳೆದ ವರ್ಷ 3,000 ಕೋಟಿ ರೂಪಾಯಿ ಕೊಟ್ಟಿದ್ದರು. ಈ ಸರಿ 5,000 ಕೋಟಿ ಕೊಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಇನ್ಮೇಲೆ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ, ಕುಡಿಯೋ ನೀರಿಂದು ಇವೆಲ್ಲ ಸ್ವಲ್ಪ ವೇಗ ಆಗ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ತಡೆಗಟ್ಟಲಿಕ್ಕೆ, ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ತಡೆಗಟ್ಟಲಿಕ್ಕೆ ನಾವೆಲ್ಲ ಪ್ರಯತ್ನ ಕೂಡ ಮಾಡ್ತೀವಿ.